PUC ಸ್ಟಡಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ. ಯಾವ ರೀತಿ ಅಂದರೆ ಎಕ್ಸಾಮ್ ಡಿಫಿಕಲ್ಟ್ ಲೆವೆಲ್ ಬೋರ್ಡ್ ಲೆವೆಲ್ ಇರುತ್ತಾ ಅಥವಾ ಬ್ಲೂ ಪ್ರಿಂಟ್ ಅನ್ನು ಫಾಲೋ ಮಾಡ್ಕೋಬಹುದಾ, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲಿಂದ ಬರುತ್ತದೆ, ಹಾಗೆ ಇಂಟರ್ನಲ್ ಮಾರ್ಕ್ಸ್ ಕನ್ಸಿಡರ್ ಮಾಡಿರುತ್ತಾರಾ, ಈ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ. ಇದರ ಉತ್ತರ ಈ ವಿಡಿಯೋನ ತಿಳಿದುಕೊಳ್ಳೋಣ. ಸೊ ಆದಷ್ಟು ಬೇಗ ಈ ವಿಡಿಯೋಗೆ 200 ಲೈಕ್ ಮೂಲಕ ಪ್ರೋತ್ಸಾಹ ನೀಡಿ. ಸರಿ, ಈಗ ವಿಷಯಕ್ಕೆ ಬರೋಣ. ವಿಷಯ ಏನೆಂದರೆ ಪ್ರಿಪರೇಟರಿ ಎಕ್ಸಾಮನ್ನು ಬೋರ್ಡ್ ಡಿಫಿಕಲ್ಟ್ ಲೆವೆಲ್ನಲ್ಲಿ ತಯಾರಿಸುತ್ತಾರೆ. ಇದಕ್ಕೆ ಎಕ್ಸ್ಪೀರಿಯನ್ಸ್ ಇರುವಂಥ ಶಿಕ್ಷಕರನ್ನು ಆಯ್ಕೆ ಮಾಡಿರುತ್ತಾರೆ. ಅವರು ಈ ಮಾಡೆಲ್ ಕ್ವಶನ್ ಪೇಪರನ್ನು ತಯಾರಿಸುತ್ತಾರೆ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ನೋಡೋದಾದರೆ ಬೋರ್ಡ್ ಎಕ್ಸಾಮ್ ಸಂಬಂಧಿಸಿದಂತೆ ಡಿಫಿಕಲ್ಟ್ ಲೆವೆಲ್ನ ಯೂಸ್ ಮಾಡಿರುತ್ತಾರೆ. ಸೊ ಆದಷ್ಟು ಬೇಗ ನೀವು ಪ್ರಿಪೇರ್ ಆಗಿ. ಹಾಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಕನ್ಸಿಡರ್ ಮಾಡಿರುವುದಿಲ್ಲ. ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಇಂಟರ್ನಲ್ ಮಾರ್ಕ್ಸ್ ಕನ್ಸಿಡರ್ ಮಾಡಿರುತ್ತಾರೆ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದು ಕೂಡ ಮಾಹಿತಿಯನ್ನು ತಿಳಿಸಿ. ಅಲ್ಲಿವರೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.